ಆಸ್ತಿ ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಹೊಡೆದಾಟ ಆಗಿದೆ. ಮನೆ ಮುಂದಿದ್ದಂತ ಹೂಕುಂಡಗಳನ್ನು ಧ್ವಂಸ ಮಾಡಿ ಅಟ್ಟಹಾಸವನ್ನ ಮೆರೆದಿರೋದು ಹೊಡೆದಾಡಿಕೊಂಡಿದ್ದಾರೆ. ಮೈಸೂರಿನ ಚಿಟ್ಟಕ್ಯಾತನಹಳ್ಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಈ ಗ್ರಾಮದ ಶಿವರಂಜನಿ ಅನ್ನೋರ ಮನೆ ಮುಂದೆ ಗಲಾಟೆ ಆಗಿದೆ. ಕಾರಣ ಆಸ್ತಿ ವಿಚಾರಕ್ಕೆ ನಡೆದಂತ ಗಲಾಟೆ. ಎರಡು ಕುಟುಂಬಗಳ ಮಧ್ಯೆ ಹೊಡೆದಾಟ ಆಗಿದೆ. ಮನೆ ಮುಂದೆ ಇಟ್ಟಿದ್ದಂತಹ ಹೂಕುಂಡಗಳನ್ನ ಎತ್ತೆತ್ತಿ ಬಿಸಾಡಿದ್ದಾರೆ, ಹೊಡೆದಾಡಿಕೊಂಡಿದ್ದಾರೆ. ನೋಡಿದು ಗಲಾಟೆ ದೃಶ್ಯ. ಕೈ ಮಿಲಾಯಿಸಿದ್ದಾರೆ. ಗಲಾಟೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೋಡಿ, ಹೊಡೆಯೋಕೆ ಹೋಗಿ ಜಸ್ಟ್ ಮಿಸ್ ಆಗಿರುವಂಥದ್ದು. ದೊಡ್ಡ ಅನಾಹುತ ತಪ್ಪಿದೆ. ಹೂಕುಂಡಗಳನ್ನ ಕಿತ್ತು ಒಬ್ಬೊಬ್ಬರ ಮೇಲೆ ಒಬ್ಬರು ಎಸೆಟ್ ಮುಂದಾಗಿದ್ದಾರೆ. ಮಾಡ್ಕೊಂಡು ಈಗ ಒಂದು 13 years ಇಂದ ಜಮೀನು ನಡೀತಿದೆ ಸರ್. ಅದನ್ನ ಆಸ್ ಎ ಟೀಚರ್ ಈಗ ನನಗೂ ಅರ್ಥ ಆಗುತ್ತೆ ಏನು ಪ್ರಾಬ್ಲಮ್ ಅಂತ ಹೇಳಿ ನನಗೂ ಅರ್ಥ ಆಗುತ್ತೆ. ನಾನು ಅವ್ರಿಗೆ ಹೇಳಿದ್ದೀನಿ, ಈಗ ಏನಾದರೂ ನಿಮ್ಮಂತೇನೆ ಆದರೆ ಕೋರ್ಟಿಂದ ನನಗೆ ಸ್ಟೇ ಆರ್ಡರ್ ಬಂದರೆ ನಾನು ಖಾಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಫಸ್ಟ್ ನಾನು ಅವ್ರಿಗೆ ಹೇಳಿದೆ, ನನಗೆ ಏನು ಹಿಂಸೆ ಕೊಡಬೇಡಿ, ಈ ಥರ ಏನಿದ್ರು ನನ್ನ ಹತ್ರ ಕ್ಲಾರಿಟಿ ತಗೊಳ್ಳಿ ಅಂತ ಹೇಳಿದೆ. ಬಟ್ ಅವರು ಅದನ್ನು ಮಾಡಿಲ್ಲ. ನಿನ್ನೆನೂ ಕೂಡ ನಮ್ಮ ಮನೆಗೆ ಬರ್ತಾ ಇರುವಂಥ ನಲ್ಲಿ ಕನೆಕ್ಷನ್ ಕಟ್ ಮಾಡಿದ್ದಾರೆ. ನಾನು ನಮ್ಮ ಮನೆಯವ್ರಿಗೂ ಹೇಳಿದೆ ಗಲಾಟೆ ಬೇಡ, ಸೊ ಆಯಿತು ಏನೋ ಮಾಡ್ಕೊಂಡಿದ್ದಾರೆ, PDO ಮೂಲಕ ನಾವು ಕಂಪ್ಲೇಂಟ್ ರೈಸ್ ಮಾಡಿ ನಾವು ನೀರು ಹಾಕಿಸ್ಕೊಳ್ಳೋಣ ಅಂತ ಹೇಳಿದ್ದೆ. ಸೊ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಬೆಳಗ್ಗೆನೇ ಸರ್ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಅದೇ ಒಂದು ವಿಚಾರವಾಗಿ ಅವರು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದಿತ್ತು, ಮಾತಾಡಿಲ್ಲ. ಮನೆ ಬಾಗಿಲಿಗೆ ಬಂದು ಹಸುಗಳನ್ನು ಕಟ್ಟಾಕೋದು. ನಾನು ಆಗಲೂ ಸುಮ್ಮನೆ ಇದೆ ಸರ್, ಓಕೆ ಏನೋ ಇದು ಮಾಡ್ಕೊಂಡು ನಮ್ಮನೇರಿಲ್ಲ, ಯಾಕಂದರೆ ಜೆಂಟ್ಸ್ ಇಲ್ಲದೆ ಇರುವಾಗ ಮಾತಾಡೋಕ್ಕಾಗಲ್ಲ. ಸೊ ಅವ್ರೇನು ಮಾಡಿದ್ರು, ನಾನು ನಮ್ಮನೆ ಲಾಕ್ ಮಾಡಿದ್ರು, ಡೋರ್ ಲಾಕ್ ಮಾಡಿದಾಗ ನಮ್ಮನೆಯವ್ರೇನಂತ ನಾನು ತೆಗ್ದಾಗ ಅವರಿಬ್ಬರು ಬಾಗಿಲಲ್ಲಿ ನಿಂತಿದ್ರು. ಬಾಗಿಲಲ್ಲಿ ನಿಂತ್ಕೊಂಡು ಹೊರ್ಗಡೆ ಬಾ ಅಂತ ಅಂದ್ಕೊಂಡು ಇದು ಮಾಡೋದು ಬರ್ದೇ ಇದ್ದಾಗ ಮನೆ ಒಳಗಡೆಗೆ ಬರೋಕ್ಕೆ ಟ್ರೈ ಮಾಡಿ ನನ್ನ ಮನೆಯಿಂದ ಆಚೆಗೆ ಎಳೆದಾಕಿ ನನ್ನ ಮನೆಯಲ್ಲಿರೋ ಪಾಟ್ಗಳೆಲ್ಲನೂ ಡೆಮಾಲಿಷ್ ಮಾಡಿದ್ದಾರೆ. ಮನೆಯಲ್ಲಿರೋ ಎಷ್ಟೋ ವಸ್ತುಗಳನ್ನ ಅವರು ಡೆಮಾಲಿಷ್ ಮಾಡಿದ್ದಾರೆ ಸರ್.